ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯ. ಈ ವಿಡಿಯೋದಲ್ಲಿ 12 ರಾಶಿ ಕುಂಡಲಿಗಳಿಗೆ ಇರತಕ್ಕಂತಹ ರಾಶಿಗಳಿಗೆ ಅಧಿಪತಿಗಳು ಯಾರು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಈ ಕೂಡಲೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಅನೇಕ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನೀವು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ಪ್ರಥಮವಾಗಿ ಕಾಲಪುರುಷನ ರಾಶಿ ಕುಂಡಲಿಗೆ ಸಂಬಂಧಿಸಿದಂತೆ ಮೊದಲನೇ ಮನೆ ಆಗಿರ್ತಕ್ಕಂತಹ ಮೇಷರಾಶಿ. ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಮೇಷರಾಶಿ ಮತ್ತೆ 8ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಗೆ ಕುಜ ಅಧಿಪತಿಯಾಗಿರುವಂಥದ್ದು. ನಂತರ ವೃಷಭ ರಾಶಿ ಮತ್ತೆ ತುಲಾ ರಾಶಿ. ಕಾಲಪುರುಷನ ಕುಂಡಲಿ ಪ್ರಕಾರ 2ನೇ ಮನೆ ಮತ್ತೆ 7ನೇ ಮನೆಗೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನನ್ನ ಅಧಿಪತಿಯನ್ನಾಗಿ ಮಾಡಿರುವಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಅಂದ್ರೆ ಕಾಲಪುರುಷನ ಪ್ರಕಾರ ಕುಂಡಲಿ ಪ್ರಕಾರ 3ನೇ ಮನೆ, ನಂತರ ಕನ್ಯಾ ರಾಶಿ ಆದಂತಹ 6ನೇ ಮನೆಯನ್ನ ಬುಧನಿಗೆ ಅಧಿಪತಿಯನ್ನಾಗಿ ಕೊಟ್ಟಿರುವಂಥದ್ದು. ನಂತರ 4ನೇ ಮನೆ ಕಟಕ ರಾಶಿ. ಕಟಕ ರಾಶಿಗೆ ಅಧಿಪತಿ ಚಂದ್ರನನ್ನಾಗಿ ಮಾಡಿರುವಂಥದ್ದು. ಇದು ಕಾಲಪುರುಷನ ಕುಂಡಲಿಯ ಪ್ರಕಾರ 4ನೇ ಮನೆ ಆಗಿರುವಂಥದ್ದು. ನಂತರ 5ನೇ ಮನೆ ಆದಂತಹ ಸಿಂಹರಾಶಿಯನ್ನ ಸೂರ್ಯನನ್ನ ಅಧಿಪತಿಯನ್ನಾಗಿ ನೇಮಿಸಿರುವಂಥದ್ದು. ನಂತರ ಈ ಧನಸ್ಸು ರಾಶಿ ಮತ್ತೆ ಮಿಥುನ ರಾಶಿಗಳಿಗೆ ಗುರುವನ್ನ ಅಧಿಪತಿಯನ್ನಾಗಿ ಕೊಟ್ಟಿರುವಂಥದ್ದು. ಕೊನೆಯದಾಗಿ ಕಾಲಪುರುಷನ ಕುಂಡಲಿಯ ಪ್ರಕಾರ 10ನೇ ಮನೆ ಮತ್ತೆ 11ನೇ ಮನೆಯಾದಂತಹ ಮಕರ ಮತ್ತೆ ಕುಂಭ ರಾಶಿಗಳಿಗೆ ಶನಿಯನ್ನ ಅಧಿಪತಿಯನ್ನಾಗಿ ನೇಮಿಸಿರುವಂಥದ್ದು. ಈಗ ನಾವು ಯಾವ ಯಾವ ರಾಶಿಗಳಿಗೆ ಯಾರು ಅಧಿಪತಿಗಳು ಅಂತ ಹೇಳಿ ತಿಳ್ಕೊಂಡಿದೀವಿ. ನಿಮ್ಮ ರಾಶಿಗಳಿಗೆ ಯಾರು ಅಧಿಪತಿಗಳು ಅಂತ ಹೇಳಿ ತಿಳ್ಕೊಳ್ಳಿ. ನಂತರ ರಾಶಿಗಳನ್ನ ಹೇಗೆ ನೇಮ್ ಕೊಡಲಾಗುತ್ತೆ, ಯಾವದ ಆಧಾರದ ಮೇಲೆ ಕೊಡಲಾಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ಎಲ್ರಿಗೂ ನಮಸ್ಕಾರ. ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು.